ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನೆಕ್ಸ್ಟ್ ರೋಕೋ ನಮಗೆ ಕಾಣಿಸ್ಕೊಳೋದು ಅಂದರೆ ಕೊಹ್ಲಿ ಮತ್ತು ರೋಹಿತ್ ಕಾಣಿಸ್ಕೊಳೋದು ಅಕ್ಟೋಬರ್ 25ನೇ ತಾರೀಕು ಮಗ. ಸೊ ನೋಡಿ ಹೆಂಗೆ ಹಾಕೋಗ್ಬಿಟ್ಟೈತೆ ಅಂತ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರನ್ನ ನೋಡಬೇಕು ಅಂತಂದರೆ ಲಾಂಗ್ ವೆಯ್ಟ್ ಮಾಡೋ ಥರ ಆಗೋಗ್ಬಿಟ್ಟಿದೆ. ದೊಡ್ಡ ರೆಸ್ಟ್ನೇ ತಗೊಂಡ್ಬಿಟ್ಟಿದ್ದಾರೆ ರಿಟೈರ್ಮೆಂಟ್ನ ಕೊಟ್ಟಿರೋದ್ರಿಂದ 2 ಫಾರ್ಮೇಟಿಗೆ ಟೆಸ್ಟ್ ಆ್ಯಂಡ್ T20ಸ್ಗೆ. ಸೊ ಇಲ್ಲಿ ಆಸ್ಟ್ರೇಲಿಯಾಗೆ ಟೋರ್ ಮಾಡ್ತಾ ಇದ್ದಾರಲ್ಲ. ಸೊ SCGಯ ಮ್ಯಾಚ್ದು ಟಿಕೆಟ್ಸ್ ಏನಿದೆ ಇದು 90% ಸೋಲ್ಡ್ ಔಟ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ ಮಗ. ದ ಕ್ರೇಜ್ ಆಫ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಇಸ್ ಒಂಥರ ಅನ್ರಿಯಲ್ ಅಂತ ಹೇಳ್ಬೇಕು. ಯಾಕಂತಂದ್ರೆ ಸುಮಾರು ದಿನ ಆದಮೇಲೆ ಮ್ಯಾಚ್ ನೋಡೋಕ್ಕೆ ಸಿಗ್ತಾ ಇದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮಾಡ್ತಾ ಇರೋದು ಅಂತ. ಎಲ್ಲ ಟಿಕೆಟ್ಸ್ಗಳನ್ನ ಪಟಾನಂಗೆ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಕ್ಟೋಬರ್ ಇರೋತ್ತಿಗೆ ಇವಾಗಲೇ ಟಿಕೆಟ್ಸ್ಗಳು ಬುಕ್. ಅದು ಸೀರೀಸ್ಗೆ ಬಯಲಾಟರಲ್ ಸೀರೀಸ್ಗೆ ಏನಿದೇನು ICC ಟೂರ್ನಮೆಂಟ್ ಅನ್ನಲ್ಲ ಅಷ್ಟು ಬೇಗ ಬುಕ್ ಆಗಿದೆ ಅಂತಂದ್ರೆ ಕ್ರೇಜ್ ಯಾವ ಮಟ್ಟಿಗೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಪ್ಡೇಟ್ ಬಿಟ್ಟು ನೆನ್ನೆ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರೆ ಸಿರಾಜ್ ಭಯ್ಯ ಮಿಯಾನ್ ಅವರು ಐ ಪರ್ಫಾರ್ಮ್ ಬೆಸ್ಟ್ ವೆನ್ ದೇರ್ ಇಸ್ ಬರ್ಡನ್ ಆನ್ ಮೈ ಶೋಲ್ಡರ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರ ಶೋಲ್ಡರ್ಸ್ ಮೇಲೆ ಬರ್ಡನ್ ಯಾವಾಗಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಮ್ಯಾಚಲ್ಲಿ ಕೂಡ ಬರ್ಡನ್ ಇದ್ದೇ ಇರುತ್ತೆ ಒಬ್ಬ ಪ್ಲೇಯರ್ ಮೇಲೆ. ಎಲ್ಲಾಗಿರೋ ಸಗದಾಗಿ ಪರ್ಫಾರ್ಮ್ ಮಾಡಬೇಕು, ಔಟ್ಸ್ಟ್ಯಾಂಡಿಂಗ್ ಆಗಿ ಡೆಲಿವರ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಇವರು ಎಲ್ಲ ಮ್ಯಾಚು ನನ್ನ ಮೇಲೆ ಪ್ರೆಷರ್ ಇರಲ್ಲ ಅಂತ ಅನ್ಕೊಂಡಿರ್ತಾನೋ, ನನ್ನ ಮೇಲೆ ಬರ್ಡನ್ ಇರಲ್ಲ ಅಂತ ಅನ್ಕೊಂಡಿರ್ತಾನೋ, ಒಂದೊಂದು ಮ್ಯಾಚ್ ಮಾತ್ರ ನನ್ನ ಮೇಲೆ ಬರ್ಡನ್ ಇದೆ ಅಂತ ಅನ್ಕೊಂಡು ಒಂದೊಂದು ಮ್ಯಾಚ್ ಮಾತ್ರ ನೆಟ್ಟಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಕಾಣಿಸ್ತೈತೆ. ಅಂದರೆ ಇವ್ರ ಪ್ರಕಾರ ಬುಮ್ರಾ ಟೀಮಲ್ಲಿ ಇತ್ತು ಅಂತಂದರೆ ಬುಮ್ರಾ ಒಂಥರ ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಗೇಮ್ ಚೇಂಜರ್ ಪ್ಲೇಯರ್ ಓನ್ಲಿ ಈಸ್ ಜಸ್ಪ್ರೀತ್ ಬುಮ್ರಾ ಅಂತ ನೋಡ್ಕೊಂಡ್ಬಿಡ್ತಾರೆ. ಅವರೊಬ್ಬರನ್ನೇ ಗೇಮ್ ಚೇಂಜರು ಅಂತ ಇವ್ರು ಸೈಲೆಂಟ್ ಆಗಿರ್ತಾರೆ ಅನ್ನೋ ಥರ ಕಾಣಿಸ್ತೈತಿ. ಇವ್ರು ಇನಿಷಿಯೇಟಿವ್ನ ತಗೊಳ್ದಂಗೆ ನನ್ನ ಮೇಲೆ ಬರ್ಡನ್ ಇದೆ, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ. ಅಂದರೆ ಬುಮ್ರಾ ಇದ್ರು ಅಂತಂದರೆ ಸ್ವಲ್ಪ ಲೋ ಆಗ್ತಾರೆ, ಇವರೇ ಲೋ ಆಗ್ತಾರೆ ಅಂತ ಕಾಣಿಸುತ್ತೆ. ಸೊ ಯಾರು ಇಲ್ಲ ಅಂದಾಗ ನಾನೇ ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಬೇಕು, ನನ್ನ ಮೇಲೆ ಬರ್ಡನ್ ಇದೆ ಅನ್ನೋ ಥರ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಥರ ಕಾಣಿಸ್ತೈತೆ. ಸೊ ಇದನ್ನು ತೆಗೆದು ಈಚೆಗಡೆ ಇಟ್ಬಿಟ್ಟು ಜಸ್ಪ್ರೀತ್ ಬುಮ್ರಾ ಅವರಿಗೆ ಟಕ್ಕರ್ ಕೊಡಬೇಕು ಎಲ್ಲ ಮ್ಯಾಚು ಇವರು. ಅಪ್ಡೇಟ್ ಬುತ್ರಿ ನೆನ್ನೆ ಔಟ್ ಆದಲ್ಲ ಬೆನ್ ಸ್ಟೋಕ್ಸ್ ಅವರು. ಗೋಲ್ಡನ್ ಡಕ್ ಮೊದಲನೇ ಬಾಲನ್ನ ಔಟ್ ಆಗ್ತಾ ಇದ್ದಂಗೆನೇ ಈ ಕಡೆಯಿಂದ ಒಂದು ರೆಕಾರ್ಡ್ನ ಚೇಸ್ ಮಾಡ್ತಿದ್ದಂಥ ಬೆನ್ ಸ್ಟೋಕ್ಸ್ ಅವ್ರಿಗೆ ಬ್ರೇಕ್ ಬಿದ್ದಿದೆ. ರಾಹುಲ್ ದ್ರಾವಿಡ್ ಅವರ ರೆಕಾರ್ಡ್ ಇದೆ 286 ಇನ್ನಿಂಗ್ಸು ಗೋಲ್ಡನ್ ಡಕ್ ಆಗದೆ ಆಡಿರೋ ಅಂಥದ್ದು ಟೆಸ್ಟ್ ಕ್ರಿಕೆಟಲ್ಲಿ. ಸೊ ಈ ರೆಕಾರ್ಡ್ ಇವರು ಮೈಂಟೈನ್ ಮಾಡ್ಕೊಂಡು ಬಂದಿದ್ರು. 202 ಇನ್ನಿಂಗ್ಸು ಇವರು ಗೋಲ್ಡನ್ ಡಕ್ ಆಗೇ ಇರಲಿಲ್ಲ. ಸೊ 202ನೇ ಇನ್ನಿಂಗ್ಸು ಗೋಲ್ಡನ್ ಡಕ್ ಆಗೋದ್ರ ಮೂಲಕ ರಾಹುಲ್ ದ್ರಾವಿಡ್ ಅವರ ರೆಕಾರ್ಡ್ನ ಚೇಸ್ ಮಾಡೋಕ್ಕಾಗೋದಿಲ್ಲ. ಇನ್ನು ಅಪ್ಡೇಟ್ ನಂಬರ್ 4 ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ಗೆ ಇಂಡಿಯಾದ ಸ್ಕ್ವಾಡ್ ಇವಾಗ ಅನೌನ್ಸ್ ಆಗಿದೆ. 2025 ಸ್ಕ್ವಾಡ್. ಯುವರಾಜ್ ಸಿಂಗ್ ಕ್ಯಾಪ್ಟನ್ಸಿನ ನಿಭಾಯಿಸಿದರೆ, ಶಿಖರ್ ಧವನ್ ಇರ್ತಾರೆ, ರಾಬಿನ್ ಉತ್ತಪ್ಪ ವಿಕೆಟ್ ಕೀಪಿಂಗ್ನ ನಿಭಾಯಿಸಿದರೆ, ಅಂಬತಿ ರಾಯುಡು, ಸುರೇಶ್ ರೈನಾ, ಇರ್ಫಾನ್ ಪಠಾನ್, ಯೂಸುಫ್ ಪಠಾನ್, ಹರ್ಭಜನ್ ಸಿಂಗು, ಆಮೇಲೆ ಪಿಯೂಷ್ ಚಾವ್ಲಾ, ಸ್ಟಾರ್ಟ್ ಬೆನಿಕ್, ಗುರುತ್ ಕೀರತ್ಮಾನ್, ವಿನಯ್ ಕುಮಾರ್, ಸಿದ್ಧಾರ್ಥ್ ಕೋಲ್, ವರುಣ್ ಆರೋನ್, ಅಭಿಮನ್ಯು, ಮಿಥುನ್. ಸೊ ಇವ್ರ ಹೆಸರುಗಳನ್ನೆಲ್ಲ ನಾವು ನಮ್ಮ ಯಂಗ್ ಏಜಲ್ಲಿ ಅವನ ಅಜ್ಜಿ ಇವಾಗೇನು ವಯಸ್ಸಾಗೋಗ್ಬಿಟ್ಟಿಲ್ಲ ನನಗೆ, ಬಟ್ ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಇಂಡಿಯನ್ ಟೀಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ವಿ. ಬಟ್ ಇವಾಗ ಈ ಥರ ನೋಡೋದಕ್ಕೆ ಒಂಥರ ಅನಿಸುತ್ತೆ. ಬಟ್ ಆದರೂ ಇವಾಗ ಲೆಜೆಂಡ್ಸ್ ಆಡ್ತಾ ಇದ್ದಾರೆ, ನೋಡೋಣ ಹೆಂಗೆ ಆಡ್ತಾರೆ. ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಅಂತ. ಅಪ್ಡೇಟ್ ನಂಬರ್ 5 ನೆನ್ನೆ ಸಿರಾಜ್ ಭಯ್ಯ ಒಂದು ಸೆಟ್ಮೆಂಟ್ ಹಾಕಿಕೊಂಡಿದ್ದಾರೆ. 6 ವಿಕೆಟ್ ಎದ್ರು ಸಿರಾಜ್ ಭಯ್ಯ, 4 ವಿಕೆಟ್ ಎದ್ರು ಆಕಾಶ್ ದೀಪ್. ಬಟ್ ಈಕ್ವಲಿ ಎಫರ್ಟ್ ಹಾಕಿದ್ದಾರೆ ಇಬ್ಬರು ಪ್ಲೇಯರ್ಸ್ಗಳನ್ನು ಕೂಡ. 5 ಫಾರ್ ಇಬ್ಬರಿಗೂ ಕೂಡ ಡಿಸರ್ವಿಂಗ್ ಇತ್ತು. ಸಿರಾಜ್ ಭಯ್ಯ 6 ವಿಕೆಟ್ ಸಿಕ್ಕರೆ ಅವ್ರಿಗೆ 4 ವಿಕೆಟ್ ಸಿಕ್ಕಿದೆಯಲ್ಲ, ಸೊ ಇವ್ರಿಗೂ 5 ಫಾರ್ ಸಿಗಬೇಕು ಅಂತ ನನಗೆ ಆಸೆ ಇತ್ತು ಅಂತ ಸಿರಾಜ್ ಭಯ್ಯ ಹೇಳಿದ್ರು. ಆಕಾಶ್ ದೀಪ್ ಈಕ್ವಲಿ ಎಫರ್ಟ್ ಹಾಕಿದರೆ ಅವ್ರಿಗೂ ಸಿಗಬೇಕಾಗಿತ್ತು ಗುರು ಅಂತ. ಆ್ಯಂಡ್ ಅವ್ರು ಕೇಳಿದ್ರಂತೆ, ನಾನು ಔಟ್ಸೈಡ್ ಆಫ್ ಸ್ಟಂಪ್ ಬಾಲ್ ಆಗ್ತಾ ಇರ್ತೀನಿ, ನೀನು ಬಂದ್ಬಿಟ್ಟು ವಿಕೆಟ್ ಎತ್ಬಿಡು ಗುರು ಬಶೀರ್ದು ಅನ್ನೋ ಥರ. ಲಾಸ್ಟ್ ವಿಕೆಟ್ ಅಲ್ವಾ, ಹೆಂಗಿದ್ರು ಬೀಳುತ್ತೆ, ನೀನೇ ಬಂದು ವಿಕೆಟ್ ಎತ್ಬಿಡು, ನಿಂಗೊಂದು 5 ಫಾರ್ ಸಿಗುತ್ತೆ ಅಂತ ಹೇಳಿದ್ರಂತೆ. ಅವ್ರು ಕೇಳಿದ್ರಂತೆ ಈ ಥರ ಮಾಡಲ ಬೌಲಿಂಗ್ ಅಂತ. ಬಟ್ ಇಲ್ಲ ಗುರು, ನೀನು ನೆಟ್ಟಿಗೆ ಬೌಲಿಂಗ್, ನೀನು ಆಟ ನೀನು ಆಡು ಗುರು, ಏನಕ್ಕೆ 5 ಫಾರ್ ಬಗ್ಗೆ ತಲೆ ಕೆಡ್ಸ್ಕೊಂತೀಯ ಅಂತ ಆಕಾಶ್ ದೀಪ್ ಅವ್ರು ಹೇಳಿದ್ರಂತೆ. ಸೊ ಇಲ್ಲಿ ಆಕಾಶ್ ದೀಪ್ ಅವರ ಒಂದು ಪ್ರೆಸೆನ್ಸ್ ಏನಿದೆ, ಥಾಟ್ ಪ್ರೋಸೆಸ್ ಏನಿದೆ ಗೇಮ್ದು, ಸೊ ಇದನ್ನು ಮೆಚ್ಕೋಬೇಕಾಗತ್ತೆ. ಸಿರಾಜ್ ಅಣ್ಣ ಅವ್ರದ್ದು ಏನು ತಪ್ಪಂತ ಹೇಳೋಕ್ಕಾಗೋದಿಲ್ಲ. ಸೊ ಅವ್ರಿಗೂ ಇನ್ನೊಬ್ರಿಗೆ 5 ಫಾರ್ ಬಂತು ಅಂದರೆ ಖುಷಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಡಿಸರ್ವಿಂಗ್ ಕೂಡ ಇದ್ರು ಅವರು. ಸೊ ಸಿರಾಜನ್ನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಫ್ಯಾನ್ಸ್ಗಳು ಕೂಡ ಅದನ್ನೇ ಯೋಚನೆ ಮಾಡಿದ್ರು, ಇವ್ರಿಗೂ ಕೂಡ 5 ಫಾರ್ ಬಂತು ಅಂದರೆ ಸಗದಾಗಿರುತ್ತೆ ಅಂತ. ಬಟ್ ಆಕಾಶ್ ದೀಪ್ ಅವರು ನನಗೆ 5 ಫಾರ್ ಬರೋದಕ್ಕೋಸ್ಕರ ಗೇಮ್ನ ಡ್ರ್ಯಾಗ್ ಮಾಡೋದಿದೆಯಲ್ಲ, ಇದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರಲ್ಲ. ಸೊ ಇದನ್ನ ಮೆಚ್ಕೋಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನಾದ್ರು ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗಾಯ್ಸ್.